ನಾಳೆಯಿಂದ ರಾಜ್ಯಾದ್ಯಂತ ಸರ್ಕಾರದಿಂದ ಜಾತಿ ಗಣತಿ ಶುರುವಾಗ್ತಾ ಇದೆ. ಸರ್ಕಾರದಿಂದ ನಡೆಯಲಿದೆ ಮನೆ ಮನೆಯ ಸಮೀಕ್ಷೆ. ಮೊದಲ ಹಂತದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ಸಮೀಕ್ಷೆಯನ್ನ ನಾಳೆಯಿಂದ ಆರಂಭ ಮಾಡಲಾಗ್ತಾ ಇದೆ. ಸದ್ಯ ರಾಜ್ಯದಲ್ಲಿ ಜಾತಿ ಗಣತಿ ಜುವಾಲೆ ದಗದಗಿಸ್ತಾ ಇದೆ. ನಾಳೆಯಿಂದ ರಾಜ್ಯಾದ್ಯಂತ ಸಮೀಕ್ಷೆ ಶುರುವಾಗ್ತಾ ಇದೆ. ಸರ್ಕಾರದಿಂದ ನಡೆಯಲಿದೆ ಮನೆ ಮನೆಯ ಸಮೀಕ್ಷೆ. ಮೊದಲ ಹಂತದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ಸಮೀಕ್ಷೆಯನ್ನ ಆರಂಭ ಮಾಡಲಾಗುತ್ತೆ. 2 ದಿನ ಆದಮೇಲೆ ಬೆಂಗಳೂರಿನಲ್ಲಿ ಜಾತಿ ಸಮೀಕ್ಷೆ ಶುರುವಾಗುತ್ತೆ. ನಿಮ್ಮ ಮನೆ ಮನೆಗೆ ಸರ್ಕಾರಿ ಅಧಿಕಾರಿಗಳು ಬರ್ತಾರೆ. ಸಮೀಕ್ಷೆಯ ವೇಳೆ ನಿಮ್ಮ ಮುಂದಿಡಲಿದ್ದಾರೆ 60 ಪ್ರಶ್ನೆ. ಯಾವ ರೀತಿ ಇರುತ್ತೆ ಜಾತಿ ಗಣತಿಯ ಅಪ್ಲಿಕೇಶನ್ ಫಾರ್ಮ್? ಧರ್ಮ, ಜಾತಿ, ಉಪಜಾತಿ, ಆದಾಯದ ಮೂಲ, ರೇಷನ್ ಕಾರ್ಡು, ವೋಟರ್ ಕಾರ್ಡು, ಆಧಾರ್ ಕಾರ್ಡು, ಆಮೇಲೆ ಜಾತಿ ಪ್ರಮಾಣ ಪತ್ರ ಸೇರಿದಂತೆ ಹಲವು ದಾಖಲೆಗಳನ್ನ ಸಿಬ್ಬಂದಿಗಳು ಕೇಳುತ್ತಾರೆ. ಗ್ಯಾರಂಟಿ ನ್ಯೂಸ್ನಲ್ಲಿ ಜಾತಿ ಗಣತಿ ಸಮೀಕ್ಷೆಯ ಕೈಪಿಡಿ ತೋರಿಸ್ತಾ ಇದೀವಿ ನೋಡಿ. ಇದೇ ತರ ಇರುತ್ತೆ. 60 ಪ್ರಶ್ನೆಗಳನ್ನ ಕೇಳ್ತಾರೆ. ಒಂದು ಕಡೆ ರಾಜ್ಯದಲ್ಲಿ ಈಗ ಜಾತಿ ಜನಗಣತಿಯ ವಿಚಾರಕ್ಕೆ ಸಂಬಂಧಪಟ್ಟಂತಹ ಜುವಾಲೆ ಧಗಧಗಿಸ್ತಾ ಇದೆ. ಇದೆಲ್ಲದರ ನಡುವೆ ನಾಳೆಯಿಂದ ರಾಜ್ಯಾದ್ಯಂತ ಜಾತಿ ಗಣತಿ ಶುರುವಾಗ್ತಾ ಇದೆ. ಒಂದು ಕಡೆ ಗೊಂದಲದ ಗೂಡಾಗಿತ್ತು. ಕೈಪಿಡಿಯಲ್ಲಿ ಒಂದಷ್ಟು ಅಡಿಷನ್ ಮಾಡಿರುವಂಥ ವಿಚಾರ, ಅದಕ್ಕೂ ಕೂಡ ವ್ಯಾಪಕವಾದಂಥ ಚರ್ಚೆಗಳಾಗ್ತಾ ಇತ್ತು, ವಿರೋಧ ವ್ಯಕ್ತ ಆಗ್ತಾ ಇತ್ತು, ಆಕ್ಷೇಪ ವ್ಯಕ್ತವಾಗ್ತಾ ಇತ್ತು. ಈಗ ಮನೆಗೆ ಬಂದಂಥ ಸಂದರ್ಭದಲ್ಲಿ ಕೇಳುವಂತಹ ಪ್ರಶ್ನೆಗಳು ಏನಿರುತ್ತೆ? ಧರ್ಮ, ಜಾತಿ, ಉಪಜಾತಿ, ಆದಾಯದ ಮೂಲ ಯಾವುದು, ಆಮೇಲೆ ರೇಷನ್ ಕಾರ್ಡು, ವೋಟರ್ ಕಾರ್ಡು, ಆಧಾರ್ ಕಾರ್ಡು, ಹೀಗೆ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಸಿಬ್ಬಂದಿಗಳು ನಿಮ್ಮ ಬಳಿ ಕೇಳುತ್ತಾರೆ. ದಾಖಲೆಗಳನ್ನು ಕೊಡಬೇಕಾಗತ್ತೆ. ಮನೆ ಮನೆ ಸಮೀಕ್ಷೆಯನ್ನು ಮೊದಲಿಗೆ ಜಿಲ್ಲೆಗಳಲ್ಲಿ ಶುರು ಮಾಡಲಾಗುತ್ತೆ. ಅದಾದ ನಂತರದಲ್ಲಿ 2 ದಿನ ಆದಮೇಲೆ ಬೆಂಗಳೂರಲ್ಲಿ ಈ ಸಮೀಕ್ಷೆ ಕಾರ್ಯ ಶುರು ಆಗುತ್ತೆ. 60 ಪ್ರಶ್ನೆಗಳಿರುತ್ತೆ. ಆಮೇಲೆ ಆ ಕೈಪಿಡಿ ಹೇಗಿರುತ್ತೆ, ಆ ಫಾರ್ಮ್ ಹೇಗಿರುತ್ತೆ, ಆ ಫಾರ್ಮ್ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಸರ್ಕಾರದಿಂದ ಮನೆ ಮನೆ ಸಮೀಕ್ಷೆ ನಡೆಯುತ್ತೆ. ಯಾಕಂತಂದರೆ ಆರಂಭದಿಂದಲೂ ಕೂಡ ಜಾತಿ ಜನಗಣತಿಯ ವಿಚಾರ ವ್ಯಾಪಕವಾಗಿ ಚರ್ಚೆ ಆಗ್ತಾ ಇದೆ. ಯಾಕಂತಂದರೆ ಒಂದಷ್ಟು ಹಿಂದೂ ಧರ್ಮಗಳ ಜೊತೆ ಕ್ರಿಶ್ಚಿಯನ್ ಹೆಸರನ್ನು ಸೇರಿಸಿರೋದಕ್ಕೆ ವ್ಯಾಪಕವಾದಂಥ ಆಕ್ಷೇಪ ಕೂಡ ವ್ಯಕ್ತವಾಗ್ತಾ ಇತ್ತು. ಇದೆಲ್ಲದರ ನಡುವೆ ಜಾತಿ ಗಣತಿಯ ಸಮೀಕ್ಷೆಯ ಕೈಪಿಡಿ ಈ ರೀತಿ ಇದೆ. ಅದರಲ್ಲಿದೆ ನೋಡಿ, ಪ್ರತಿಯೊಂದು ವಿಚಾರವನ್ನು ಕೂಡ ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ. ನಿಮಗೆ ಆದಾಯದ ಮೂಲ ಎಷ್ಟು ಇನ್ಕಮ್ ಬರುತ್ತೆ, ಆಮೇಲೆ ವೋಟರ್ ಕಾರ್ಡು, ಆಧಾರ್ ಕಾರ್ಡು, ಈ ಥರ ಎಲ್ಲ ಡೀಟೇಲ್ಸ್ಗಳನ್ನು ಕೊಡಬೇಕಾಗತ್ತೆ. ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ಕೂಡ ಕೊಡಬೇಕಾಗತ್ತೆ. ಮೊದಲ ಹಂತದಲ್ಲಿ ಜಿಲ್ಲೆಯಲ್ಲಿ ಶುರುವಾಗುತ್ತೆ. 2 ದಿನ ಆದ ಮೇಲೆ, ಅಂದರೆ ಈಗ ನಾಳೆಯಿಂದ ಶುರು ಆಗ್ತಾ ಇದೆಯಲ್ವಾ, ನಾಳೆ ಬಿಟ್ಟು ನಾಳಿದ್ದು ಬಿಟ್ಟು ಆಚೆ ನಾಳಿದಿಂದ ಬೆಂಗಳೂರಲ್ಲೂ ಕೂಡ ಈಗ ಸರ್ವೆ ಕಾರ್ಯ ಶುರು ಆಗುತ್ತೆ. ಮೊದಲಿಗೆ ಒಂದಷ್ಟು ಗೊಂದಲ ಇತ್ತು. ಈಗಲೂ ಕೂಡ ಒಂದಷ್ಟು ಗೊಂದಲಗಳಿದೆ. ಯಾಕಂತಂದರೆ ಪ್ರಮುಖ ಸಮುದಾಯಗಳೇನಿದ್ದಾವೆ ಅದರಲ್ಲಿ ವೀರಶೈವ ಲಿಂಗಾಯತ ಆಗಿರ್ಬೋದು, ಒಕ್ಕಲಿಗ ಸಮುದಾಯ ಆಗಿರ್ಬೋದು, ಇವರೆಲ್ಲ ಮೊನ್ನೆ ಮೀಟಿಂಗ್ ಮಾಡಿದರು. ನಿನ್ನೆ ಮೀಟಿಂಗ್ ಆಗಿತ್ತು. ಮೊನ್ನೆ ಏಕತಾ ಸಮಾವೇಶದ ಮೂಲಕ ಶಕ್ತಿ ಪ್ರದರ್ಶನ ಮಾಡಿದರು. ಆಮೇಲೆ ಈಗ ಯಾವ ಕಾಲಮಲ್ಲಿ ಏನು ಬರೆಸಬೇಕು, ಏನು ಎತ್ತ, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂಥ ಚರ್ಚೆ ಆಗಿದೆ. ಆಮೇಲೆ ಈ ಕಡಿಮೆ ಅವಧಿಯಲ್ಲಿ 60 ಪ್ರಶ್ನೆಗಳಿಗೆ ಉತ್ತರ ಕೊಡೋದು ಸ್ವಲ್ಪ ಕಷ್ಟ. ಹಾಗಾಗಿ ಒಂದು ಸ್ವಲ್ಪ ದಿನ ಮುಂದೂಡಿಕೆ ಮಾಡಬೇಕು ಅನ್ನುವಂಥ ಮನವಿಗಳು ಕೂಡ ಮೀಟಿಂಗ್ ಮಾಡಿದಂಥ ಸಂದರ್ಭದಲ್ಲಿ ಕೇಳಿಬಂದಿತ್ತು. ಬಟ್ ಈಗ ಎಲ್ಲ ರೀತಿಯಾದಂಥ ಸಿದ್ಧತೆಗಳಾಗಿದೆ. ನಾಳೆಯಿಂದ ಮನೆ ಮನೆ ಸಮೀಕ್ಷೆ ಶುರು ಆಗ್ತಾ ಇದೆ. ಆಮೇಲೆ ಆ ಸಮೀಕ್ಷೆಯ ಕೈಪಿಡಿ ಹೇಗಿರುತ್ತೆ ಅನ್ನುವಂಥದ್ದು ಕೂಡ ಈಗ ಒಂದು ಕ್ಲಾರಿಟಿ ಸಿಕ್ಕಿದೆ ಅದಕ್ಕೆ ಸಂಬಂಧಪಟ್ಟಂತೆ. ಯಾಕಂತಂದರೆ ಯಾವಾಗ ಕ್ರಿಶ್ಚಿಯನ್ ಧರ್ಮದ ಅಡಿಯಲ್ಲಿ ಒಂದಷ್ಟು ಹೆಸರುಗಳನ್ನು ಸೇರ್ಪಡೆ ಮಾಡಲಾಗಿತ್ತು, ಈಗ ಅದರಲ್ಲಿದ್ದಂತಹ 33 ಉಪಜಾತಿಗಳು ಡ್ರಾಪ್ ಡೌನ್ನಿಂದ ತೆಗೆದು ಹಾಕಿದ್ದಾರೆ ಅನ್ನುವಂಥ ವಿಚಾರ ಕೂಡ ಗೊತ್ತಾಗಿದೆ. ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಮಧುಸೂದನ್ ನಾಯಕ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ.
ಸೊ ಹಾಗಾಗಿ ಹಿಂದೆ ಆದಂತಹ ತಪ್ಪುಗಳು ಈ ಬಾರಿ ಆಗಬಾರ್ದು. ಆಮೇಲೆ ಮೊನ್ನೆಯೆಲ್ಲ ಒಂದು ಸಮೀಕ್ಷೆ ಮಾಡಿದಂಥ ಸಂದರ್ಭದಲ್ಲಿ ಕೇವಲ ಬೆಂಗಳೂರಿನಲ್ಲಿ ಮಾಡಿದಂಥ ಸಂದರ್ಭದಲ್ಲಿ ಮನೆಗೆ ಹೋಗ್ತಾ ಇದ್ರು, ಕೇವಲ ಸ್ಟಿಕ್ಕರ್ಗಳನ್ನು ಅಂಟಿಸಿ ಬರ್ತಾ ಇದ್ರು, ಯಾವುದೇ ರೀತಿಯಾದಂಥ ಇನ್ಫಾರ್ಮೇಷನ್ ಕೇಳ್ತಾ ಇರಲಿಲ್ಲ. ಈ ಥರದ್ದೆಲ್ಲ ವಿಚಾರಗಳನ್ನು ವಿಪಕ್ಷ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನು ಕೂಡ ಟ್ಯಾಗ್ ಮಾಡಿತ್ತು. ಅದನ್ನು ಕೂಡ ನಾವು ಗಮನಿಸಿದ್ವಿ. ಯಾಕಂತಂದರೆ ಸಮೀಕ್ಷೆ ಮಾಡುವಂಥ ಸಂದರ್ಭದಲ್ಲಿ ಪ್ರತಿ ಮನೆಗೆ ಹೋಗಬೇಕು, ಹೋದಂಥ ಸಂದರ್ಭದಲ್ಲಿ ಅವರಿಂದ ಡೀಟೇಲ್ಸನ್ನು ಪಡ್ಕೊಳ್ಬೇಕು. ಪ್ರತಿಯೊಂದು ವಿಚಾರ ಅವರು ಯಾವ ರೀತಿ ಹೇಳ್ತಾರೆ ಅದನ್ನು ಮಾಡಬೇಕು. ಅದು ಬಿಟ್ಟು ಸುಖ ಸುಮ್ಮನೆ ಹೋಗೋದು, ಇಲ್ಲಿ ಸಮೀಕ್ಷೆ ಆಗಿದೆ ಅಂತೇಳಿ ಸ್ಟಿಕ್ಕರ್ ಅಂಟಿಸ್ ಬರೋದು, ಈ ಥರದ್ದೆಲ್ಲ ಮಾಡಬಾರ್ದು ಅನ್ನುವಂಥದ್ದು ವಿಪಕ್ಷಗಳು ಮಾಡ್ತಾ ಇರುವಂತಹ ಒಂದು ಆಗ್ರಹ. ಯಾಕಂತಂದರೆ ಕಳೆದ ಬಾರಿ ಮಾಡಿದಂತಹ ಸಮೀಕ್ಷೆ ಏನಿದೆ ಆ ಸಮೀಕ್ಷೆ ಕೂಡ ವೈಜ್ಞಾನಿಕವಾಗಿ ನಡೆದಿರಲಿಲ್ಲ. ಆಮೇಲೆ ಆ ಸಮೀಕ್ಷೆಯಲ್ಲಿ ತಮಗೆ ಹೇಗೆ ಬೇಕೋ ಆ ಥರದ ರಿಪೋರ್ಟ್ ಬರೆಸ್ಕೊಂಡಿದ್ದಾರೆ. ಆಮೇಲೆ ಯಾವ್ಯಾವ ಸಮುದಾಯಗಳ ಸಂಖ್ಯೆ ಕಡಿಮೆ ತೋರಿಸಿದ್ದಾರೆ, ಈ ಎಲ್ಲ ವಿಚಾರಗಳು ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಹಾಗಾಗಿ ಈ ಬಾರಿ ಆ ಥರ ಆಗಬಾರ್ದು. ವೀರಶೈವ ಲಿಂಗಾಯತ ಆಮೇಲೆ ಒಕ್ಕಲಿಗ ಸಮುದಾಯ ಇದೆಲ್ಲವನ್ನು ಕೂಡ ಸ್ವಲ್ಪ ಕಡಿಮೆ ನಂಬರಲ್ಲಿ ತೋರಿಸಿದಂಥ ಕಾರಣಕ್ಕಾಗಿ ನಾವು ಆ್ಯಕ್ಚುಯಲ್ ಆಗಿ ಭಾಳಷ್ಟು ಜನಸಂಖ್ಯೆ ಇದ್ದೀವಿ ಆ ಸಮುದಾಯದಲ್ಲಿ. ಹಾಗಾಗಿ ಈ ಬಾರಿ ಆ ಥರ ತಪ್ಪಾಗಬಾರ್ದು. ಯಾಕಂತಂದರೆ ಈಗ ಅದರಲ್ಲಿ ಜಾತಿ, ಧರ್ಮ ಮತ್ತು ಉಪಜಾತಿ ಈ ಥರ ಬೇರೆ ಬೇರೆ ವಿಚಾರಗಳಿರುವಂಥ ಕಾರಣಕ್ಕಾಗಿ ಏನು ಬರೆಸಬೇಕು, ಯಾವ ಕಾಲಮಲ್ಲಿ, ಧರ್ಮದ ಕಾಲಮ್ನಲ್ಲಿ ಏನು ಬರೆಸಬೇಕು, ಜಾತಿ ಕಾಲಮ್ನಲ್ಲಿ ಏನು ಬರೆಸಬೇಕು, ಅದಾದಮೇಲೆ ಉಪಜಾತಿಯಲ್ಲಿ ಏನು ಬರೆಸಬೇಕು, ಇದಕ್ಕೆ ಸಂಬಂಧಪಟ್ಟಂಥ ಚರ್ಚೆಗಳು ಕೂಡ ಈಗ ಆಲ್ರೆಡಿ ಆಗಿದೆ. ಇದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಈ 60 ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥ ಸಂದರ್ಭದಲ್ಲಿ ಮನೆಗೆ ಹೋದಂಥ ಸಂದರ್ಭದಲ್ಲಿ ಆ ಸಮೀಕ್ಷೆ ಎಕ್ಸಾಕ್ಟ್ ಆಗಿ ಯಾವ ಥರ ಪ್ರೊಸೀಜರ್ ಇರುತ್ತೆ ಅದೇ ಪ್ರಕಾರವಾಗಿ ನಡಿಬೇಕು. ಆಮೇಲೆ ಕೇವಲ ಸುಖ ಸುಮ್ಮನೆ ಹೋಗೋದು, ಮನೆ ಮುಂದೆ ಚೀಟಿ ಅಂಟಿಸೋದು, ಸಮೀಕ್ಷೆ ಮುಗಿಸಿದ್ದೀವಿ ಅಂತ ಹೇಳಿ ವಾಪಸ್ ಬರೋದು, ಈ ಥರದ್ದೆಲ್ಲ ಆಯಿತು ಅಂತಂದರೆ ಮತ್ತೆ ಸರ್ಕಾರಕ್ಕೇ ಮುಂದಿನ ದಿನಗಳಲ್ಲಿ ತೊಂದರೆ ಆಗುತ್ತೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗೌಡ. ಡೆಸ್ಕಿಂದ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಮಾರುತಿ, ಈಗ ಆಲ್ರೆಡಿ ಒಂದಷ್ಟು ಗೊಂದಲಗಳಿತ್ತು, ಆ ಗೊಂದಲಗಳಿಗೆ ಫುಲ್ ಸ್ಟಾಪ್ ಇಡುವಂಥ ಕೆಲಸ ಕೂಡ ಸರ್ಕಾರ ಮಾಡಿದೆ. ಈಗ ನಾಳೆಯಿಂದ ಮನೆ ಸಮೀಕ್ಷೆ ಶುರು ಆಗ್ತಾ ಇದೆ. 2 ದಿನ ಆದಮೇಲೆ ಬೆಂಗಳೂರಲ್ಲಿ ಶುರು ಆಗುತ್ತೆ ಅಂತೇಳಿ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದರೆ. ಪ್ರಭು ಹಲವು ಗೊಂದಲಗಳ ನಡುವೆ ಸರ್ಕಾರ ಹಾಗೂ ಹಿಂದುಳಿದ ವರ್ಗಗಳ ಆಯೋಗ ನಾಳೆಯಿಂದ ಅಧಿಕೃತವಾಗಿ ಸಮೀಕ್ಷೆ ಕೆಲಸವನ್ನು ಶುರು ಮಾಡ್ತಾ ಇದ್ದಾವೆ. ಕೆಲವೊಂದಷ್ಟು ಗೊಂದಲಗಳನ್ನು ನಿವಾರಣೆ ಮಾಡುವಂಥ ಒಂದು ಕೆಲಸ ಇವತ್ತು ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾದಂತಹ ಮಧುಸೂದನ್ ನಾಯಕ್ ಅವರು ಸುದ್ದಿಗೋಷ್ಠಿ ಮಾಡಿ ಅವುಗಳನ್ನು ನಿವಾರಣೆ ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಆದರೆ ಲಿಂಗಾಯತ ಸಮುದಾಯ ಸೇರಿದಂತೆ ಹಲವು ಪ್ರಬಲ ಸಮುದಾಯಗಳಲ್ಲಿ ಕೆಲವೊಂದಷ್ಟು ಗೊಂದಲಗಳು ಇನ್ನೂ ಕೂಡ ಮುಂದುವರೆದಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟವಾದಂಥ ಒಂದು ಮಾಹಿತಿಯನ್ನು ಆಯೋಗ ಇವತ್ತಿಗೂ ಕೂಡ ಕೊಟ್ಟಿಲ್ಲ. ಯಾಕಂತೇಳಿದ್ರೆ ಆಯೋಗದ ಕಡೆಯಿಂದ ನಾಳೆ ಮನೆಗೂ ಹೋಗ್ತಾ ಇರುವಂತಹ ಸರ್ವೆ ಕಾರ್ಯಕ್ಕೆ ಹೋಗ್ತಾ ಇರುವಂತಹ ಶಿಕ್ಷಕರಾಗಿರ್ಬೋದು, ಅಂಗನವಾಡಿ ಟೀಚರ್ಸ್ ಆಗಿರ್ಬೋದು, ಬೇರೆ ಬೇರೆ ಕಡೆಯಿಂದಲೂ ಕೂಡ ಅಧಿಕಾರಿಗಳನ್ನು ತೆಗೆದುಕೊಂಡಿದ್ದಾರೆ. ಅವರು ಸುಮಾರು 60 ಪ್ರಶ್ನೆಗಳನ್ನು ಯಾರು ಸರ್ವೆಗೊಳಪಡ್ತಾರೋ ಅವರಿಂದ ಕೇಳುವಂತಹ, ಅವರಿಂದ ಮಾಹಿತಿಯನ್ನು ಸಂಗ್ರಹ ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಾರೆ. ಅದರಲ್ಲಿ ಪ್ರಮುಖವಾಗಿ ಇಷ್ಟು ದಿನಗಳ ಕಾಲ ಹೆಚ್ಚು ಚರ್ಚೆ ಆಗಿದ್ದು, ಇವತ್ತು ಕೂಡ ಚರ್ಚೆ ಆಗ್ತಿರೋದೇನು ಅಂತ ಹೇಳಿದ್ರೆ ಜಾತಿ, ಉಪಜಾತಿ ಹಾಗೂ ಧರ್ಮದ ಕಾಲಮ್ಗಳ ಬಗ್ಗೆ. ಧರ್ಮದ ಕಾಲಮಲ್ಲಿ ಇಷ್ಟು ದಿನ ಕ್ರಿಶ್ಚಿಯನ್ ಕುರುಬ, ಕ್ರಿಶ್ಚಿಯನ್ ಲಿಂಗಾಯತ, ಕ್ರಿಶ್ಚಿಯನ್ ಒಕ್ಕಲಿಗ ಈ ರೀತಿಯಾಗಿ ಪದಗಳು ಇದ್ದಿದ್ದಕ್ಕೆ ಬಹಳಷ್ಟು ಆಕ್ಷೇಪ ಮತ್ತು ಅಸಮಾಧಾನಗಳನ್ನು ವ್ಯಕ್ತಪಡಿಸಿದರು. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟವಾದಂಥ ಒಂದು ನಿರ್ಧಾರಕ್ಕೆ ಹಿಂದುಳಿದ ವರ್ಗಗಳ ಆಯೋಗ ಬಂದಿದೆ. ನಿನ್ನೆ ಮತ್ತು ಮೊನ್ನೆ ಸುದೀರ್ಘವಾಗಿ ಸರ್ಕಾರದ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆದಾಗ ಸಾರ್ವಜನಿಕವಾಗಿ ಆಕ್ರೋಶಗಳು ವ್ಯಕ್ತವಾಗ್ತಾ ಇರುವಂಥ ಒಂದು ಹಿನ್ನೆಲೆಯಲ್ಲಿ ಸಹಜವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸೂಚನೆಯನ್ನು ಕೊಟ್ಟಿದ್ದರು. ಆ ಕಾಲಮ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಬದಲಾವಣೆಗಳನ್ನು ಮಾಡಿ ಅಂತ. ಹೀಗಾಗಿ ಅದರಲ್ಲಿ ಸುಮಾರು 33 ಅಧಿಕ ಹೆಚ್ಚುವರಿ ಜಾತಿಗಳನ್ನು ಏನು ಸೇರಿಸಿದೆ ಅಂದರೆ ಕಾಂತರಾಜ್ ಮತ್ತು ಜಯಪ್ರಕಾಶ್ ಹೆಗ್ಡೆ ಅವರು ಕೊಟ್ಟಂತಹ ವರದಿಯಲ್ಲಿ ಲಿಂಗಾಯತ, ವೀರಶೈವ ಸೇರಿದಂತೆ ಹಲವು ಸಮುದಾಯಗಳಲ್ಲಿ ಹೆಚ್ಚುವರಿ ಸಣ್ಣ ಜಾತಿಗಳನ್ನು, ಉಪಜಾತಿಗಳನ್ನು ಸೇರಿಸುವಂಥ ಒಂದು ಕೆಲಸವನ್ನು ಮಾಡಿದ್ರು. ಇದು ಹಿಂದುಳಿದ ವರ್ಗಗಳ ಆಯೋಗ ಆಕ್ಷೇಪಣೆಗಳನ್ನು ಕರೆದಾಗ ಆಯಾಯ ಸಮುದಾಯಗಳು ಕೊಟ್ಟಂತಹ ಮನವಿಯ ಆಧರಿಸಿ ನಾವು ಅವುಗಳನ್ನು ಉಲ್ಲೇಖ ಮಾಡಿದ್ದೀವಿ ಅನ್ನುವಂಥದ್ದನ್ನು ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾದಂಥ ಮಧುಸೂದನ್ ನಾಯಕ್ ಅವರು ಹೇಳಿದ್ದಾರೆ. ಆದರೆ ಈಗಿರುವಂತಹ ಒಂದು ಪ್ರಶ್ನೆ ಏನಂತ ಹೇಳಿದ್ರೆ, ಈಗ ಉಟ್ಕೊಂಡಿರುವಂಥ ಒಂದು ಪ್ರಶ್ನೆ ಏನಂತ ಹೇಳಿದ್ರೆ, ಒಂದು ಕಡೆ ಸರ್ಕಾರದ ಈ ನಡೆಯನ್ನು ಪ್ರಶ್ನೆ ಮಾಡಿ ಸಾಲು ಅರ್ಜಿಗಳನ್ನು ಹೈಕೋರ್ಟ್ ಮುಂದೆ ಇದ್ದಾವೆ. ನಾಳೆ ಬೆಳಗ್ಗೆ 10 ಹೈಕೋರ್ಟಲ್ಲಿ 4-5 ಅರ್ಜಿಗಳು ವಿಚಾರಣೆಗೆ ಬರ್ತಾ ಇದ್ದಾವೆ. ಜೊತೆಗೆ ಹಲವು ಪ್ರಬಲ ಸಮುದಾಯಗಳು, ಒಂದು ಕಡೆ ಲಿಂಗಾಯತ, ವೀರಶೈವ ಲಿಂಗಾಯತ ಸಮುದಾಯದಲ್ಲಿ ಧರ್ಮದ ಕಾಲಮಲ್ಲಿ ಏನು ಹೆಸರನ್ನು ಪ್ರಸ್ತಾಪ ಮಾಡಬೇಕು
ಮಾಡಬೇಕು ಅನ್ನುವಂಥದ್ದು ಗೊಂದಲ ಈ ಕ್ಷಣಕ್ಕೂ ಕೂಡ ಮುಂದುವರೆದಿದೆ. ಜೊತೆಗೆ ಕೇವಲ 22ರಿಂದ ಏನು ಈ ಸಣ್ಣ ಅವಧಿ ಏನಿದೆ ಈ ಅವಧಿಯಲ್ಲಿ ಸಾಲು ಸಾಲು ರಜೆಗಳಿದ್ದಾವೆ. ಜೊತೆಗೆ ಒಂದು ಕಡೆ ದಸರಾ ಸಾಲು ಸಾಲು ಹಬ್ಬಗಳು ಬರ್ತಾ ಇದ್ದಾವೆ. ಹೀಗಾಗಿ ಯಶಸ್ವಿಯಾಗಿ ಸರ್ವೆ ಕಾರ್ಯ ಕಂಪ್ಲೀಟ್ ಆಗೋದಿಲ್ಲ. ಈ ಅವಧಿಯನ್ನು ಮುಂದೂಡಿಕೆ ಮಾಡಿ ಅನ್ನುವಂಥ ಒಂದು ಒತ್ತಾಯ ಲಿಂಗಾಯತ ಸಮುದಾಯವು ಮಾಡ್ತಾ ಇದೆ. ಅದೇ ರೀತಿ ಒಕ್ಕಲಿಗ ಸಮುದಾಯವು ಮಾಡ್ತಾ ಇದೆ, ಬ್ರಾಹ್ಮಣ ಸಮುದಾಯವು ಮಾಡ್ತಾ ಇದೆ. ಈ ಮೂರೇ ಸಮುದಾಯಗಳಲ್ಲ, ಬಹುತೇಕ ಸಮುದಾಯಗಳ ಒಂದು ಒಲವು ಕೂಡ ಅದೇ ರೀತಿ ಇದೆ. ಅಂದರೆ ಅವಧಿಯನ್ನು ವಿಸ್ತಾರ ಮಾಡಿ ಅಂತ. ಅದು ಮುಂದಿನ ದಿನಗಳಲ್ಲಿ ಆದರೂ ಕೂಡ ಆಗ್ಬೋದು. ಆದರೆ ಈಗ ಹೆಚ್ಚು ಗೊಂದಲ ಉಂಟಾಗ್ತಾ ಇರೋದು ಏನಂತ ಹೇಳಿದ್ರೆ ಜಾತಿ ಮತ್ತು ಉಪಜಾತಿ ಕಾಲಮ್ಗಳಲ್ಲಿ ಏನು ಬರಿಬೇಕಂತ. ಜೊತೆಗೆ ಈ ಸರ್ಕಾರ ಮತ್ತು ಆಯೋಗ ಕೊಟ್ಟಿರುವಂತಹ 60 ಪ್ರಶ್ನೆಗಳಲ್ಲಿ ನಿಮ್ಮ ಬಳಿ ಜಾತಿ ಸರ್ಟಿಫಿಕೇಟ್ ಇದೆಯಾ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಇದೆ. ಈಗ ಜಾತಿ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರವನ್ನು ಕೊಡುವಂಥದ್ದು ಸಂಬಂಧಪಟ್ಟಂತಹ ತಹಶೀಲ್ದಾರ್. ಯಾವುದೋ ಒಂದು ಮನೆಯಲ್ಲಿ ಒಬ್ಬ ಹುಡುಗ ಓದ್ತಾ ಇದ್ರೆ ಆತ ಮಾತ್ರ ಜಾತಿ ಸರ್ಟಿಫಿಕೇಟನ್ನು ಅಂದರೆ ಇನ್ಕಮ್ ಸರ್ಟಿಫಿಕೇಟನ್ನು ತೆಗೆದುಕೊಂಡಿರ್ತಾರೆ. ಅದರಲ್ಲಿ ಮಾತ್ರ ಸ್ಪಷ್ಟವಾಗಿ ನಮೂದಾಗಿರುತ್ತೆ ಆ ಕುಟುಂಬದ ಆದಾಯ ಎಷ್ಟು, ಆ ಕುಟುಂಬ ಯಾವ ಸಮುದಾಯಕ್ಕೆ ಸೇರ್ಪಡೆ ಆಗುತ್ತೆ ಅಂತ. ಇದಕ್ಕೆ 5 ವರ್ಷಗಳ ಕಾಲ ಮಾತ್ರ ಅವಕಾಶಗಳಿರ್ತವೆ. ಹೀಗಾಗಿ ಇನ್ನೂ ಕೂಡ ಗೊಂದಲಗಳು ಹೆಚ್ಚು ಆಗುವಂತಹ ಸಾಧ್ಯತೆಗಳು ಇರ್ತವೆ. ನಾಳೆ ಬೆಳಗ್ಗೆ ಸರ್ವೆ ಮಾಡುವಂಥವರು ಮನೆಗಳಿಗೆ ಹೋದಾಗ ಇವರು ಕೇಳುವಂಥ 60 ಪ್ರಶ್ನೆಗಳಿಗೆ ಜನರು ಏನು ಹೇಳ್ತಾರೆ ಅನ್ನೋದ್ರ ಮೇಲೆ ಭಾಳಷ್ಟು ಗೊಂದಲಗಳು ಇನ್ನೂ ಜಾಸ್ತಿ ಆಗ್ತವ. ಇಲ್ಲ ಅಂತ ಹೇಳಿದ್ರೆ ಜನರಿಗೆ ಮನದಟ್ಟು ಮಾಡಿ ಆ ಎಲ್ಲ ಸಮಸ್ಯೆಗಳು ಕೂಡ ಗೊಂದಲಗಳು ಕೂಡ ತೆರೆ ಇಳಿತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಪ್ರಭು ಮಾರುತಿ, ಈಗ ಆಧಾರ್ ಕಾರ್ಡ್ ನಂಬರ್ ಏನಿದೆ ಅದನ್ನು ಸರ್ವೆಗೆ ಮ್ಯಾಂಡೇಟ್ರಿ ಮಾಡಲಾಗಿದೆ. ಮತ್ತು ಈ ಧರ್ಮ, ಜಾತಿ, ಉಪಜಾತಿ ಇದನ್ನೆಲ್ಲ ನಮೂದು ಮಾಡಬೇಕಾ ಬೇಡವಾ ಅನ್ನುವಂಥದ್ದನ್ನು ಜನರ ಆಯ್ಕೆಗೆ ಬಿಟ್ಟಿದೆ ಆಯೋಗ. ಸೊ ಅದು ಹೇಗೆ ಪರಿಣಾಮ ಬೀರ್ಬೋದು ಅಂತ? ಮನೆ ಬಳಿ ಬಂದಾಗ ಅವ್ರ ಬಳಿ ಆಧಾರ್ ಕಾರ್ಡ್ ಇರಬೇಕು. ಆಧಾರ್ ಕಾರ್ಡನ್ನು ಈ ಸರ್ವೆಯಲ್ಲಿ ಆಧಾರ್ ಕಾರ್ಡಲ್ಲಿರುವಂತಹ ನಂಬರನ್ನು ಅದರಲ್ಲಿ ಕೊಡಲೇಬೇಕಾಗುತ್ತೆ. ಅದನ್ನು ಮೆನ್ಷನ್ ಮಾಡ್ಕೊಳ್ತಾರೆ. ಜೊತೆಗೆ BPL ಕಾರ್ಡ್ ಸೇರಿದಂತೆ ಬೇರೆ ಬೇರೆ ದಾಖಲೆಗಳನ್ನು ಕೇಳುವಂತಹ ಒಂದು ಕೆಲಸವನ್ನು ಮಾಡ್ತಾರೆ. ಆದರೆ ಇಲ್ಲಿ ಈಗ ಸೃಷ್ಟಿ ಆಗ್ತಾ ಇರೋದೇನು ಅಂತ ಹೇಳಿದ್ರೆ ಹಲವು ಜಾತಿ ಮತ್ತು ಉಪಜಾತಿ ಹಾಗೂ ಧರ್ಮದ ಕಾಲಮ್ಗಳನ್ನು ತುಂಬುವಂಥದ್ದು ಬಿಡೋದು ನಿಮಗೆ ಬಿಟ್ಟಂತಹ ಒಂದು ವಿಚಾರ ಅಂತ ಆಯೋಗ ಮತ್ತು ಸರ್ಕಾರ ಏನೇ ಹೇಳಿದ್ರು ಕೂಡ ಇವತ್ತು ಇದನ್ನು ಜಾತಿ ಗಣತಿ ಅಲ್ಲ ಅನ್ನುವಂಥದ್ದನ್ನು ಆಯೋಗವೂ ಹೇಳ್ತಾ ಇದೆ. ಅದೇ ರೀತಿ ಸರ್ಕಾರವೂ ಕೂಡ ಹೇಳ್ತಿದೆ. ಖಂಡಿತ ಅದು ನಿಜ. ರಾಜ್ಯ ಸರ್ಕಾರಕ್ಕೆ ಜಾತಿ ಗಣತಿ ಮಾಡುವಂಥ ಒಂದು ಅಧಿಕಾರ ಇಲ್ಲ. ಆದರೆ ಆ ಸಂಗ್ರಹ ಮಾಡಿದಂಥ ಅಂಕಿಅಂಶಗಳ ಮೇಲೆ ನಾಳೆ ಬೆಳಗ್ಗೆ ಜಾತಿಗಳಿಗೆ, ಸಮುದಾಯಗಳಿಗೆ ಮೀಸಲಾತಿ ವರ್ಗೀಕರಣ ಆಗಿರ್ಬೋದು, ಅದು ರಾಜಕೀಯ ಮೀಸಲಾತಿ ವರ್ಗೀಕರಣ ಆಗಿರ್ಬೋದು, ಶೈಕ್ಷಣಿಕ ಮೀಸಲಾತಿ ವರ್ಗೀಕರಣ ಆಗಿರ್ಬೋದು, ಔದ್ಯೋಗಿಕ ಮೀಸಲಾತಿ ವರ್ಗೀಕರಣ ವಿಭಜನೆ ಮಾಡುವಂತಹ ಅವಕಾಶಗಳು ಕೊಡುವಂಥ ಸಾಧ್ಯತೆಗಳು ದಟ್ಟವಾಗಿರ್ತವೆ. ಹೀಗಾಗಿ ಯಾವುದೇ ಒಬ್ಬ ವ್ಯಕ್ತಿಯ ಬಳಿ ಹೋಗಿ ಸರ್ವೆಗೆ ಒಳಪಟ್ಟಂತಹ ಒಂದು ಸಂದರ್ಭದಲ್ಲಿ ಆತ ಸಹಜವಾಗಿ ಆತನ ಧರ್ಮವನ್ನು ಹೇಳಬೇಕಾಗುತ್ತೆ, ಆತನ ಜಾತಿಯನ್ನು ಹೇಳಬೇಕಾಗುತ್ತೆ, ಆತನ ಉಪಜಾತಿಯನ್ನು ಹೇಳಬೇಕಾಗುತ್ತೆ. ಅದೇ ರೀತಿ ಆತನ ಕಸುಬು, ಆತ ಯಾವ ಕೆಲಸವನ್ನು ಮಾಡ್ತಾ ಇದ್ದಾನೆ ಅನ್ನುವಂಥದ್ದನ್ನು ಕೂಡ ಹೇಳಬೇಕಾಗುತ್ತೆ. ಇದೆಲ್ಲದಕ್ಕೂ ಕೂಡ ಕಾಲಮ್ಗಳು ಇದ್ರೂ ಸಹ ಒಂದಷ್ಟು ವಿಚಾರಗಳಲ್ಲಿ ಭಾಳಷ್ಟು ದೊಡ್ಡ ಮಟ್ಟದ ಒಂದು ಗೊಂದಲಗಳು ಇರುವಂಥದ್ದು. ಹೀಗಾಗಿ ಸರ್ಕಾರದ ಮಟ್ಟದಲ್ಲಿ ಹೆಚ್ಚು ಸಮಯಾವಕಾಶ ಸಿಕ್ಕಿದರೆ ಈ ಗೊಂದಲಗಳಿಗೆ ಒಂದಷ್ಟು ಬ್ರೇಕ್ ಬೀಳ್ತಾ ಇತ್ತು. ಸಹಜವಾಗಿ ಜನರಿಗೂ ಕೂಡ ಮನದಟ್ಟು ಮಾಡುವಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಹಿಂದೆ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿದ್ದಾಗ ಕಾಂತರಾಜ್ ಅವರು ಮಾಡಿದಂಥ ಒಂದು ಸರ್ವೆ ಆಗಿರ್ಬೋದು, ಆಗಲೂ ಕೂಡ ಹೆಚ್ಚಿನ ಅವಕಾಶವನ್ನು ಹೆಚ್ಚಿನ ದಿನಗಳನ್ನು ಕೊಟ್ಟಿದ್ದರು. ಅದಾದ ಬಳಿಕ ಒಳ ಮೀಸಲಾತಿ ವಿಚಾರದಲ್ಲಿ ಮರುಸರ್ವೆ ಆದಾಗ ಮೊನ್ನೆ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ನಡೆದಂಥ ಮರುಸರ್ವೆ ಸಮಯದಲ್ಲೂ ಕೂಡ ಸುಮಾರು 2 ತಿಂಗಳಿಗಿಂತಲೂ ಅಧಿಕ ಸಮಯವನ್ನು ಕೊಡುವಂತಹ ಒಂದು ಕೆಲಸವನ್ನು ಮಾಡಿದ್ರು. ಆದರೆ ಈಗ ಹಿಂದುಳಿದ ವರ್ಗಗಳ ಆಯೋಗ ಮಾಡ್ತಿರುವಂಥ ಈ ಸರ್ವೆಗೆ ಕೇವಲ ನಿಗದಿತ ಸಮಯ ನಿಗದಿಪಡಿಸಿರುವಂಥದ್ದು, ಡೆಡ್ಲೈನ್ ಕೊಟ್ಟಿರುವಂಥದ್ದು ಸರಿಯಲ್ಲ ಅನ್ನುವಂಥ ಒಂದು ಆಕ್ಷೇಪ ಮತ್ತು ಅಸಮಾಧಾನ ಇದ್ದೇ ಇದೆ. ಹೀಗಾಗಿ ಇಷ್ಟೆಲ್ಲ ಗೊಂದಲಗಳು ಇರುವಾಗ ಸರ್ಕಾರ ಸಾರ್ವಜನಿಕ ಉಪಯೋಗಕ್ಕಾಗಿ ಮಾಡ್ತಾ ಇದ್ದೀವಿ ಅನ್ನುವಂಥದ್ದನ್ನು ಸಿದ್ದರಾಮಯ್ಯ ಅವರು ಹೇಳ್ತಿದ್ದಾರೆ, DK ಶಿವಕುಮಾರ್ ಹೇಳ್ತಿದ್ದಾರೆ, ಇಡೀ ಸರ್ಕಾರ ಹೇಳ್ತಿರೋದ್ರಿಂದ ಸಾರ್ವಜನಿಕ ಉದ್ದೇಶಕ್ಕಾಗಿ ಮಾಡ್ತಾ ಇರುವಂತಹ ಈ ಅಂಕಿಅಂಶಗಳ ಸಂಗ್ರಹಕ್ಕೆ ಒಂದಷ್ಟು ಹೆಚ್ಚು ಗಡುವು ಕೊಡಿ ಅಂತ ಕೇಳಿದ್ರೆ ಅದಕ್ಕೆ ಯಾಕೆ ಒಪ್ಕೊಳ್ತಾ ಇಲ್ಲ ಅನ್ನುವಂಥ ಒಂದು ಪ್ರಶ್ನೆಗಳು ಕೂಡ ಉಟ್ಕೊಂಡಿದ್ದಾವೆ. ಪ್ರಭು, ಓಕೆ, ಥ್ಯಾಂಕ್ ಯು ಮಾರುತಿ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.